ಕರಾವಳಿಯಲ್ಲಿ ಈ ಬಾರಿ ಕಳೆದ ಬಾರಿಗಿಂತ ಬಿಸಿಲಿನ ಧಗೆ ಜಾಸ್ತಿ ಆಗಿರುವಂಥದ್ದು, ವಾತಾವರಣದ ಉಷ್ಣತೆ ಅನ್ನುವಂಥದ್ದು ದಿನೇ ದಿನೇ ಏರ್ತಾ ಇರುವ ಹಿನ್ನೆಲೆಯಲ್ಲಿ ಮನುಷ್ಯರಿಗೆ ಒಂದು ರೀತಿಯಲ್ಲಿ ಒಂದು ರೀತಿ ಸಂಕಟ ಆಗುವ ರೀತಿಯಲ್ಲಿ ಕಾಡು ಪ್ರಾಣಿಗಳು ಕೂಡ ಸಂಕಟ ಪಡುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿರುವಂಥದ್ದು ಕಾಡಿನ ಸುತ್ತಮುತ್ತ ಇರುವಂಥ ಕಾಡಿನ ಒಳಗೆ ಲಭ್ಯವಿರುವಂಥ ಜಲಮೂಲಗಳೇನಿದೆ ಅವು ಬಹುತೇಕ ಡ್ರೈ ಆಗಿದೆ ಅಂತಲೇ ಹೇಳ್ಬೋದು. ನಾವೀಗ ಸಿದ್ದಾಪುರದ ವನ್ಯಜೀವಿ ವಿಭಾಗದ ಒಂದು ಕಮಲಶಿಲೆ ಪಾರೆ ಅನ್ನುವಂತಹ ಒಂದು ಪ್ರದೇಶದಲ್ಲಿದ್ದೇವೆ. ನೋಡ್ಬೋದು ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದಾಪುರ ವಲಯ ವನ್ಯಜೀವಿ ವಿಭಾಗದವರು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿರುವಂಥದ್ದು. ಕಾಡು ಪ್ರಾಣಿಗಳು ನೀರಿಲ್ಲದೆ ಸಂಕಷ್ಟ ಪಡಬಾರ್ದು, ಮತ್ತು ಇದರ ಸುತ್ತಮುತ್ತ ಈ ಪ್ರದೇಶದ ಸುತ್ತಮುತ್ತ ಜನವಸತಿ ಪ್ರದೇಶ ಇರುವ ಹಿನ್ನೆಲೆಯಲ್ಲಿ ನೀರಿನ ಆಸರೆಯನ್ನು ಬಯಸಿ ಮತ್ತೆ ಜನವಸತಿ ಪ್ರದೇಶಕ್ಕೆ ಕಾಡು ಪ್ರಾಣಿಗಳು ನುಗ್ಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಂತಹ ಒಂದು ಆಯಕಟ್ಟಿನ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಕಾಡು ಪ್ರಾಣಿಗಳು ರೆಗ್ಯುಲರ್ ಆಗಿ ನೀರು ಕುಡಿಲಿಕ್ಕೆ ಬರುವಂಥ ಒಂದು ಸಣ್ಣ ಪುಟ್ಟ ನದಿ ಈ ಜಲಮೂಲ ಏನಿದೆ ಆ ಜಲಮೂಲವನ್ನು ಹುಡುಕಿ ಅಲ್ಲಿ ಟ್ಯಾಂಕರಲ್ಲಿ ನೀರನ್ನು ತಂದು ಹಾಕುವಂಥದ್ದು ಅಂತ ಹೇಳಿದ್ರೆ ಒಂದು ರೀತಿ ರಿಂಗ್ ಸ್ಟ್ರಕ್ಚರನ್ನು ಮಾಡಿ ಆ ರಿಂಗ್ನಲ್ಲಿ ನೀರನ್ನು ದಿನವೂ ಕೂಡ ಟ್ಯಾಂಕರ್ ಮೂಲಕ ನೀರನ್ನು ತಂದು ಹಾಕುವ ಮೂಲಕ ಪ್ರಾಣಿಗಳಿಗೆ ನೀರು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮನುಷ್ಯರಾಗಿ ನಾವಾದರೂ ಕೂಡ ಒಂದು ಅಂಗಡಿಗೆ ಹೋಗಿ ನೀರಿನ ಬಾಯಾರಿಕೆ ಆದರೆ ಅಂಗಡಿಗೆ ಹೋಗಿ ಬಿಸ್ಲೇರಿಯೋ ಇನ್ಯಾವುದೋ ಒಂದು ನೀರಿನ ಬಾಟಲನ್ನು ತಗೊಂಡು ನೀರು ಕುಡಿಬೋದು. ಪ್ರಾಣಿಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ಎಲ್ಲಿ ಜಲಮೂಲದಲ್ಲಿ ನೀರು ಲಭ್ಯತೆ ಇರ್ತದೆಯೋ ಅದೇ ನೀರನ್ನು ಬಳಸ್ಕೊಳ್ಬೇಕಾದ ಅನಿವಾರ್ಯತೆ ಇರ್ತದೆ. ಸಿದ್ದಾಪುರ ವಲಯ ಅರಣ್ಯ ಇಲಾಖೆಯವರು ಈ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ಕಾಡು ಪ್ರಾಣಿಗಳಿಗೆ ನಿರಂತರ ಮಳೆ ಬರುವ ತನಕ ನೀರು ಪೂರೈಕೆ ಮಾಡಲಿಕ್ಕೆ ಒಂದು ಸಹಕಾರಿಯಾಗಿದೆ. ಮತ್ತು ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವನ್ಯಜೀವಿಗಳು ಯಾವುದೆಲ್ಲ ಬರ್ತವೆ ಅವನ್ನು ಕೂಡ ಟ್ರ್ಯಾಪ್ ಮಾಡುವಂಥದ್ದು ಅಂತ ಹೇಳಿದ್ರೆ ಯಾವ ಪ್ರಾಣಿಗಳು ಇದರ ಪ್ರಯೋಜನ ಪಡ್ಕೊಳ್ತಾ ಇರುವಂಥ ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಕೂಡ ವನ್ಯಜೀವಿ ವಿಭಾಗದವರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ವನ್ಯಜೀವಿ ವಿಭಾಗದ ಅಧಿಕಾರಿ ಇದ್ದಾರೆ. ಸರ್, ಇದು ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಮತ್ತು ಏನಿದೆ ಈ ಯೋಜನೆ ಏನು ಅಂತ? ಇಲ್ಲಿ ನಮಸ್ತೆ, ನಾನಿಲ್ಲಿ ಬಂದಿದ್ದು ರೀಸೆಂಟಾಗಿ 1 ವರ್ಷ ಆಗ್ತಾ ಬಂತು. ಲಾಸ್ಟ್ ಇಯರ್ ನಾ ಮಳೆಗಾಲದಲ್ಲಿ ಬಂದಿದ್ದೆ. ಅದಕ್ಕಿಂತ ಮುಂಚೆನೇ ಮಾಡ್ತಾಯಿದ್ರು. ಅದಕ್ಕಿಂತ ಮುಂಚೆನೂ ಇದೇ ರೀತಿ ಮಾಡ್ತಾಯಿದ್ರು. ಇದೇ ರೀತಿ ಸ್ಟ್ರಕ್ಚರ್ಸು ರಿಂಗಿಗೆ ಫುಲ್ ಕಾಂಕ್ರೀಟ್ ವಾಲ್ ಹಾಕಿ ಮಾಡಿರೋ ಸ್ಟ್ರಕ್ಚರ್ಸ್ ನಮ್ಮ ಇದು ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ ತುಂಬ ಕಡೆ ಇದೆ. ಇದೇ ಕಮಲಶಿಲೆ ಪಾರೆ ಕಡೆನೇ 3 ಕಡೆ ಇದೆ. ಇದೇ ರೀತಿ ಸ್ಟ್ರಕ್ಚರ್ಸ್ ಇದೆ. ಇದಕ್ಕೆ ನಾವು ವಾರ ನೋಡ್ತೀವಿ, ನೀರು ಖಾಲಿ ಆದರೆ ಬಂದು ಟ್ಯಾಂಕರ್ ಮೂಲಕ ನೀರು ಹಾಕ್ತೀವಿ. ಅಂದರೆ ಮೊದಲೆಲ್ಲ ಇರ್ತಿತ್ತು ನೀರು, ಇವಾಗ ಏಪ್ರಿಲ್ ಮಾರ್ಚ್ ಎಂಡಿಗೆ ಖಾಲಿ ಆಗುತ್ತೆ. ಅದಕ್ಕೆ ಆ ಟೈಮಲ್ಲಿ ನೋಡಿಕೊಂಡು ನೀರು ತಂದು ಹಾಕ್ತೀವಿ. ಮತ್ತು ಇದು ಡೇ ಟೈಮಲ್ಲಿ ಪ್ರಾಣಿಗಳು ಇದು ಕಡವೆ, ಜಿಂಕೆ ಇದೆಲ್ಲ ರಸ್ತೆಗೆ ಮತ್ತು ಕೆಳಗಡೆ ಜನವಸತಿ ಪ್ರದೇಶಕ್ಕೆ ಹೋಗಬಾರ್ದಂತ ಮೇಯ್ನ್ ಇಂಟೆನ್ಷನ್ನು. ಅಲ್ಲಿ ಕೆಳಗಡೆ ಹೋದರೆ ತುಂಬ ದೂರ ಹೋದರೆ ಹೊಳೆಯಲ್ಲೆಲ್ಲ ನೀರು ಸಿಗುತ್ತೆ, ಅಂದರೆ ಲೈಟಾಗಿ ಸಿಗುತ್ತೆ, ಬಟ್ ಅದು ಸಾಕಾಗಲ್ಲ. ಅದು ಡೇ ಟೈಮಿಗೆ ಹೋದರೆ ಸುಮ್ಮನೆ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ. ಸುಮ್ಮನೆ ಏನಾದರೂ ಇನ್ಸಿಡೆಂಟ್ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನೈಟ್ ಟೈಮ್ ಹೋದರೆ ಅಷ್ಟೊಂದು ಅನಿಸಲ್ಲ, ಡೇ ಟೈಮಲ್ಲಿ ಮಾತ್ರ ತುಂಬ ಪ್ರಾಬ್ಲಮ್ ಆಗುತ್ತೆ. ಚಿರತೆ ಎಲ್ಲ ಸಂಜೆ ಈವ್ನಿಂಗ್ ಟೈಮಲ್ಲಿ ಬರ್ತವೆ, ಇಲ್ಲಿ ಬಂದು ನೀರು ಕುಡಿಲಿಕ್ಕೆ ಬರ್ತವೆ. ಆ ಕಡೆ ಕಳುವಿನ ಕೆರೆ ಇದೆ ಅಲ್ಲಿ ಮೇಲ್ಗಡೆ, ಅಲ್ಲೂ ಇದೇ ರೀತಿ ಸ್ಟ್ರಕ್ಚರ್ಸ್ ಇದ್ದಾವೆ, ಅಲ್ಲೂ ಕೂಡ ನೀರು ಕುಡಿಲಿಕ್ಕೆ ಬರ್ತವೆ ನೈಟ್ ಟೈಮ್. ಈ ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಭಾಗದಲ್ಲಿ ಈ ರೀತಿ ಹಾಕಿದ್ದೀರಿ ಮತ್ತು ಯಾವ ಪ್ರಾಣಿಗಳು ಇಲ್ಲಿ ಬಂದು ನೀರು ಕುಡಿತವೆ ಅಂತ? ಇಲ್ಲಿ ಈ ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ನಮ್ಮದು ಸಿದ್ದಾಪುರ ವನ್ಯಜೀವಿ ವಲಯಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ನಾವು ಈ ಪ್ಯಾಚಲ್ಲೇ, ಇದು ಪಾರೆ ಪ್ಯಾಚ್, ಇಲ್ಲಿ ನೀರು ಇರಲ್ಲ. ಮ್ಯಾಕ್ಸಿಮಮ್ ನೀರು ಮಾರ್ಚಲ್ಲೇ ಖಾಲಿಯಾಗಿಬಿಡುತ್ತೆ, ನೀರು ಇರಲ್ಲ. ಇದು ಇಲ್ಲಿ 3 ಕಡೆ ಇದೆ, 3 ಕಡೆ ಇಲ್ಲಿದೆ. ಮತ್ತು ಅದೇ ರೀತಿ ಕೆರಾಡಿ ಇಲ್ಲಿ ಅರ್ಬನ್ ಪಾರೆ, ಅಲ್ಲೂ ಕೂಡ ಪಾರೆ ಪ್ಲೇಸ್ ಅದು, ಅಲ್ಲೂ ಕೂಡ ಇದೇ ರೀತಿ ಸ್ಟ್ರಕ್ಚರ್ಸ್ ಇದ್ದಾವೆ. ಯಾವುದೆಲ್ಲ ಪ್ರಾಣಿಗಳು ಇಲ್ಲಿ ಈಗ ನಿಮಗೆ ಕಾಣಿಸ್ಲಿಕ್ಕೆ ಇಲ್ಲಿ ಬಂದಾಗಲೇ ಕಡವೆ ಸಿಕ್ತು, ಆಮೇಲೆ ಜಿಂಕೆ ಇದ್ದಾವೆ, ಕಡವೆ, ಇದು ಕಾಡ್ಕೋಣ ಇಲ್ಲೆಲ್ಲ ಇದೆ. ಕೆಸರು ಇದ್ದರೆ ಕಾಡ್ಕೋಣ ಬಂದು ಅಲ್ಲೇ ಬಿದ್ಕೊಂಡು ಅಲ್ಲೇ ಇರ್ತವೆ, ನೈಟ್ ಟೈಮೆಲ್ಲ ಇಲ್ಲೇ ಇರ್ತವೆ ಕಾಡ್ಕೋಣಗಳು. ಆಮೇಲೆ ಹಂದಿ, ಮುಳ್ಳಂದಿ ಮತ್ತು ಬರ್ಕ, ಆಲ್ಮೋಸ್ಟ್ ಇದೇ ಪ್ರಾಣಿಗಳು. ಇದು ನಮ್ಮ ಇದರಲ್ಲಿ ಮಾಂಸಾಹಾರಿಗಳಲ್ಲಿ ಅಂದರೆ ಇದು ಮಾತ್ರ ಬರುತ್ತೆ, ಚಿರತೆ ಒಂದು, ಲೆಪರ್ಡ್ ಮಾತ್ರ ಬರುತ್ತೆ, ಒಂದು ಬ್ಲ್ಯಾಕ್ ಪ್ಯಾಂಥರ್ ಇದೆ. ಒಂದು ಬ್ಲ್ಯಾಕ್ ಪ್ಯಾಂಥರು, 2 ಲೆಪರ್ಡ್ ಇದ್ದಾವೆ ಈ ಪ್ಲೇಸಲ್ಲೇ. ಬಟ್ ಬೇರೆ ಕಡೆ ಆ ಕಡೆ ಈ ಕಡೆ ಸರೌಂಡಿಂಗ್ ಇದಾಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಒಟ್ಟಾರೆ ಹೇಳಲಿಕ್ಕೆ ಹೋದರೆ ಕಾಡು ಪ್ರಾಣಿಗಳಿಗೆ ನೀರನ್ನು ನೀಡುವಂಥ ಕೆಲಸ ಅನ್ನುವಂಥದ್ದು 1-2 ವರ್ಷದಿಂದ ನಡೆಸ್ತಾ ಇದ್ದೇವೆ, ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಒಬ್ಬ ಅಧಿಕಾರಿ ಅವರ ವೃತ್ತಿಯಲ್ಲಿ ಡೆಡಿಕೇಟೆಡ್ ಆಗಿದ್ದರೆ ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಸಿದ್ದಾಪುರ ವಲಯ ವನ್ಯಜೀವಿ ವಿಭಾಗದ ಅಧಿಕಾರಿಗಳು ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರಾಣಿಗಳಿಗೆ ನೀರಿಲ್ಲ ಅಂತ ಹೇಳಿದ್ರೆ ಒಂದು ರೀತಿ ಅದು ದೊಡ್ಡ ಸಮಸ್ಯೆ ಹೌದು. ಯಾಕಂದರೆ ಪ್ರಾಣಿಗಳಿಗೆ ನೀರಿಲ್ಲ ಅಂತ ಹೇಳಿದ್ರೆ ಊರಿಗೆ ಬರ್ತವೆ, ಊರಿಗೆ ಬಂದರೆ ಜನರಿಗೆ ಸಮಸ್ಯೆ ಆಗ್ತದೆ.
ಸೊ ಆ ಪ್ರಾಣಿಗಳಿಗೆ ಏನು ನೀರು ಬೇಕು ಅದನ್ನು ನೀಡುವಂಥ ಕೆಲಸವನ್ನು ಈ ಸಿದ್ದಾಪುರದ ವನ್ಯಜೀವಿ ವಿಭಾಗದವರು ಮಾಡ್ತಾ ಇರುವಂಥದ್ದು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.